ಅಟಲ್ ವಯೋ ಅಭ್ಯುದಯ ಯೋಜನೆ, ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ವೃದ್ಧ ಪಾಲಕರನ್ನು ಕಾಳಜಿ ವಹಿಸೋಣ. ಅವರ ನೆಮ್ಮದಿ ಮತ್ತು ಪ್ರೀತಿಯಿಂದ ಸಂಧ್ಯಾ ಜೀವನ ಕಳೆಯಲು ಅವಕಾಶ ಕಲ್ಪಿಸೋಣ. ಹಿರಿಯ ನಾಗರಿಕರಿಗೆ ಇರುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿಸೋಣ. ಹಿರಿಯರ ಜೀವನವನ್ನು ಸುಲಭಗೊಳಿಸೋಣ. ಇದು ಜನಧ್ವನಿ ಪ್ರಸ್ತುತಪಡಿಸುತ್ತಿರುವ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಮೂಲಕ ಜಾರಿಗೊಳಿಸಲಾಗಿದೆ. ನಮ್ಮ ಹಿರಿಯರು ನಮ್ಮ ಗೌರವ. ಸಂಚಿಕೆ 9, ಹಿರಿಯರ ನಿಂದನೆ. ಹಿರಿಯರು ನಮಗೆ ಲೌಕಿಕ ಬುದ್ಧಿವಂತಿಕೆಯ ರಹಸ್ಯವನ್ನು ಕಲಿಸಿದವರು, ಮೌಲ್ಯಗಳ ಕಿರೀಟವನ್ನು ಅಲಂಕರಿಸಿದವರು, ಪ್ರತಿಯೊಂದು ದುಷ್ಟತನದಿಂದ ನಮ್ಮನ್ನು ರಕ್ಷಿಸುವ ಗುರಾಣಿಯಾದವರು. ಆದ್ದರಿಂದ ನಮ್ಮ ಹಿರಿಯರು ನಮ್ಮ ಗೌರವ. ಈ ನಮ್ಮ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವವನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಮತ್ತು ಸಮುದಾಯ ರೇಡಿಯೋ ಅಸೋಸಿಯೇಷನ್ ಮೂಲಕ ಪ್ರಸಾರ ಮಾಡಲಾಗುತ್ತಿದೆ. ಸಮಾಜದಲ್ಲಿ ಹಿರಿಯರಿಗೆ ಸಲ್ಲಬೇಕಾದ ಗೌರವ ಮತ್ತು ಆರೋಗ್ಯ ಮತ್ತು ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಈ ಕಾರ್ಯಕ್ರಮದ 8 ಕಂತುಗಳನ್ನು ನೀವು ಈಗಾಗಲೇ ಕೇಳಿದ್ದೀರಿ. ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವನ್ನು ನಿಮಗೆ ಪರಿಚಯಿಸೋಣ. ಈ ಸಚಿವಾಲಯವು ಸಮಾಜದ ವಿವಿಧ ವರ್ಗಗಳನ್ನು, ವಿಶೇಷವಾಗಿ ದುರ್ಬಲ ವರ್ಗದವರನ್ನು ಉನ್ನತೀಕರಿಸುವ ಮತ್ತು ಅಭಿವೃದ್ಧಿಪಡಿಸುವ ನೀತಿಗಳು ಮತ್ತು ಕಾರ್ಯಗಳನ್ನು ರೂಪಿಸುತ್ತದೆ. ಇದರ ಪ್ರಾಥಮಿಕ ಗಮನವು ವೃದ್ಧರು, ಮಹಿಳೆಯರು, ಮಕ್ಕಳು, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ವಿಕಲಾಂಗ ವ್ಯಕ್ತಿಗಳ ಹಕ್ಕುಗಳು ಮತ್ತು ಕಲ್ಯಾಣವಾಗಿದೆ. ನಮ್ಮ ಹಿರಿಯರು ನಮ್ಮ ಗೌರವ ಇಂದಿನ ಸಂಚಿಕೆಯಲ್ಲಿ ಭರತಜ್ಜ ಮತ್ತು ಲಕ್ಷ್ಮಿ ಅವರು ನಿಮ್ಮೊಂದಿಗೆ ಒಂದು ಪ್ರಮುಖ ವಿಷಯವಾದ ಹಿರಿಯರ ನಿಂದನೆ ಕುರಿತು ಚರ್ಚಿಸುತ್ತಾರೆ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಇವತ್ತು ನಮ್ಮ ಲಕ್ಷ್ಮಿ ಯಾಕೆ ಸುಮ್ಮನಿದ್ದಾಳೆ? ಅಜ್ಜ, ನನಗಿವತ್ತು ದುಃಖ ಆಗ್ತಾ ಇದೆ. ಯಾಕೆ ನನ್ನ ಮೊಮ್ಮಗಳೇ, ಏನಾಯ್ತು? ಅಜ್ಜ, ಇವತ್ತು ನನ್ನ ಗೆಳತಿ ಒಬ್ಳು ನನಗೇನೋ ಹೇಳಿದ್ಲು. ಅವಳು ಒಂದು ಮನೆಯ ಮೂಲಕ ಹಾದು ಹೋಗ್ತಿದ್ಲು ಮತ್ತು ಒಳಗಿನಿಂದ ಜೋರಾಗಿ ಕೂಗುವ ಶಬ್ದ ಕೇಳಿಸಿತು. ಅವಳು ಎಚ್ಚರಿಕೆಯಿಂದ ಆಲಿಸಿದಳು ಮತ್ತು ಒಂದು ಕುಟುಂಬದ ವಯಸ್ಸಾದ ವ್ಯಕ್ತಿ ಆಕಸ್ಮಿಕವಾಗಿ ದುಬಾರಿ ಗಾಜಿನ ಸೆಟ್ಟನ್ನು ಒಡೆದ. ಕಾರಣ, ಕುಟುಂಬದ ಇತರ ಸದಸ್ಯರು ಅವರನ್ನು ಕಟುವಾಗಿ ನಿಂದಿಸಿದರು. ಅದನ್ನು ಕೇಳಿ ತುಂಬ ಬೇಜಾರಾಯಿತು ಅಜ್ಜ. ಅದು ನಿಜ ಲಕ್ಷ್ಮಿ. ನಮ್ಮ ಸಮಾಜದಲ್ಲಿ ಹಿರಿಯರಿಗೆ ವಿಶೇಷ ಸ್ಥಾನವಿದೆ. ಅವರು ನಮ್ಮ ಕುಟುಂಬಗಳ ಅಡಿಪಾಯ, ಅನುಭವ ಮತ್ತು ಬುದ್ಧಿವಂತಿಕೆಯ ಆಗರ. ಆದರೂ ಮನೆಯಲ್ಲಿ ಇಂಥ ಸಣ್ಣ ಸಮಸ್ಯೆಗಳಿಗೂ ಅವರು ಕೆಲವೊಮ್ಮೆ ದುರ್ವರ್ತನೆಯನ್ನು ಏಕೆ ಎದುರಿಸುತ್ತಾರೆ? ನಿಂದನೆ ಕೇವಲ ದೈಹಿಕವಲ್ಲ, ಇದು ಮಾನಸಿಕ, ಭಾವನಾತ್ಮಕ ಅಥವಾ ಆರ್ಥಿಕವಾಗಿರಬಹುದು ಲಕ್ಷ್ಮಿ. ಅಜ್ಜ, ಹಿರಿಯರ ಮೇಲಿನ ದೌರ್ಜನ್ಯ ತಡೆಯಲು ಯಾವುದೇ ಕಾನೂನು ಅಥವಾ ನಿಯಮಗಳಿಲ್ಲವೇ? ಲಕ್ಷ್ಮಿ, ನಿಂಗೆ ಗೊತ್ತಾ, ಪ್ರತಿ ವರ್ಷ ಜೂನ್ 15ರಂದು ನಾವು ವಿಶ್ವ ಹಿರಿಯರ ನಿಂದನೆ ಜಾಗೃತಿ ದಿನವನ್ನು ಆಚರಿಸ್ತೇವೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ನಿರ್ಣಯ 66/127 ಪ್ರಕಾರ ಇದರ ಆಚರಣೆಯನ್ನು ಪ್ರಾರಂಭಿಸಲಾಯಿತು. ಆದರೆ ಪ್ರಪಂಚದಾದ್ಯಂತ ವೃದ್ಧರ ಸಂಖ್ಯೆ ಹೆಚ್ಚಾದಂತೆ ಅವರ ಮೇಲಿನ ದೌರ್ಜನ್ಯದ ಘಟನೆಗಳೂ ಹೆಚ್ಚುತ್ತಿವೆ ಎಂದು ನನಗೆ ಅನಿಸುತ್ತದೆ. ಇದು ಒಂದು ಗಂಭೀರವಾದ ಸಾಮಾಜಿಕ ಪಿಡುಗು ಲಕ್ಷ್ಮಿ. ಇದು ಮಾನವ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತಿದೆ. ಅದಕ್ಕಾಗಿಯೇ ವಿಶ್ವಸಂಸ್ಥೆಯು ಜಾಗೃತಿಯ ಮೂಲಕ ಇದನ್ನು ತಡೆಯುವ ಪ್ರಯತ್ನವನ್ನು ಮಾಡುತ್ತಿದೆ. ನಿಜವಾಗಿ ತಾತ, ಇಂದು ಎಷ್ಟೋ ಮನೆಗಳಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳು ತಮ್ಮ ವಯಸ್ಸಾದ ತಂದೆ ತಾಯಿಯರನ್ನ ಹೊರೆ ಎಂದು ಪರಿಗಣಿಸುತ್ತಿರುವುದು ಸಮಾಜದಲ್ಲಿ ಋಣಾತ್ಮಕ ಪರಿಣಾಮವನ್ನ ಬೀರುತ್ತಿದೆ. ದುರದೃಷ್ಟವಶಾತ್ ಇದು ಕೇವಲ ಊಹೆಯಲ್ಲ, ಆದರೆ ವಾಸ್ತವ 35% ಜನರು ತಮ್ಮ ಹಿರಿಯರಿಗೆ ಸೇವೆ ಸಲ್ಲಿಸುವುದರಲ್ಲಿ ಸಂತೋಷವನ್ನು ಅನುಭವಿಸೋದಿಲ್ಲ ಎಂದು ಸಮೀಕ್ಷೆಯಿಂದ ಕಂಡುಬಂದಿದೆ. ಹೆಲ್ಪ್ ಏಜ್ ಇಂಡಿಯಾ ಎಂಬ ಲೋಕೋಪಕಾರಿ ಸಂಸ್ಥೆಯ ವರದಿಯ ಪ್ರಕಾರ ಭಾರತದಲ್ಲಿ 5ರಲ್ಲಿ 1 ಹಿರಿಯರು ಕೆಲವು ರೀತಿಯ ನಿಂದನೆಯನ್ನು ಎದುರಿಸುತ್ತಿದ್ದಾರೆ. ಹೆಚ್ಚುವರಿಯಾಗಿ ದೆಹಲಿ ಮೂಲದ NGO ಏಜ್ ವೆಲ್ ಫೌಂಡೇಶನ್
20 ರಾಜ್ಯಗಳಲ್ಲಿ 10,000 ಹಿರಿಯರೊಂದಿಗೆ ನಡೆಸಿದ ಸಮೀಕ್ಷೆಯು ಆತಂಕಕಾರಿ ಅಂಕಿಅಂಶಗಳನ್ನು ಬಹಿರಂಗಪಡಿಸಿದೆ. 23.44% ಅಥವಾ ದೇಶದ ಪ್ರತಿ 4ನೇ ವಯಸ್ಸಾದ ವ್ಯಕ್ತಿಯು ಏಕಾಂಗಿಯಾಗಿ ಬದುಕಲು ಒತ್ತಾಯಿಸಲ್ಪಟ್ಟಿದ್ದಾನೆ ಎಂದು ವರದಿ ಹೇಳಿದೆ. ಮತ್ತು ಈ ಸಮಸ್ಯೆ ನಗರಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಲಕ್ಷ್ಮಿ. ಹಳ್ಳಿಗಳಲ್ಲಿ 21.38% ಮತ್ತು ನಗರಗಳಲ್ಲಿ 25.3% ವಯಸ್ಸಾದ ವ್ಯಕ್ತಿಗಳು ಒಂಟಿಯಾಗಿ ವಾಸಿಸುತ್ತಿದ್ದಾರೆ ಎಂದು ವರದಿ ಎತ್ತಿ ತೋರಿಸ್ತಾ ಇದೆ. ಅಜ್ಜ, ಇಂದು ಹಿರಿಯರ ನಿರ್ಲಕ್ಷ್ಯ ಮತ್ತು ನಿಂದನೆಗೆ ದೊಡ್ಡ ಕಾರಣವೇನೆಂದರೆ ಸಾಮಾಜಿಕ ಮಾಧ್ಯಮ ಎಂದು ಮತ್ತೊಂದು ಸಮೀಕ್ಷೆ ಹೇಳುತ್ತಿದೆ. ನಿಜವಾಗಿಯೂ ಹೇಗೆ? ಅಜ್ಜ, ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ಮುಳುಗುತ್ತಿದ್ದೇವೆ. ನಮ್ಮ ಮನೆಯಲ್ಲಿ ವಾಸಿಸುವ ಹಿರಿಯರೊಂದಿಗೆ ನಾವು ಮಾತನಾಡುವುದಿಲ್ಲ. ಇದು ಅವರಿಗೆ ಅನಾನುಕೂಲ ಮತ್ತು ಕೀಳರಿಮೆ, ಒಂಟಿತನದಂಥ ವಿವಿಧ ಸಮಸ್ಯೆಗಳಿಗೆ ಅದು ಕಾರಣವಾಗುತ್ತದೆ. ಲಕ್ಷ್ಮಿ, ನಿಂದನೆಯು ಹಲವು ರೂಪಗಳನ್ನು ತೆಗೆದುಕೊಳ್ಳಬಹುದು. ದೈಹಿಕವಾಗಿ ಹಲ್ಲೆ ಮಾಡುವುದು, ಉದಾಹರಣೆಗೆ ಮೂಗೇಟುಗಳು ಅಥವಾ ಪೆಟ್ಟಾದ ಚಿಹ್ನೆಗಳು, ಖಿನ್ನತೆ ಅಥವಾ ಆತಂಕದಂತಹ ಮಾನಸಿಕ ಯಾತನೆ, ಕಳ್ಳತನ ಅಥವಾ ವಂಚನೆಯಂತಹ ಹಣಕಾಸಿನ ಶೋಷಣೆ. ನಾವು ಹಿರಿಯರ ನಿಂದನೆ ಬಗ್ಗೆ ಚರ್ಚಿಸಿದ್ದೇವೆ, ಆದರೆ ಏನು ಪ್ರಯೋಜನ? ಸರಿ ಅಜ್ಜ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಇನ್ನೂ ಕೆಲವು ಯೋಜನೆಗಳ ಬಗ್ಗೆ ಕೇಳೋಣ. ನನ್ನ ಹೆಸರು ರಾಘವೇಂದ್ರ ಟಿ, ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ನಿರ್ದೇಶಕರು. ಕೇಂದ್ರ ಸರ್ಕಾರದಿಂದ ಅಟಲ್ ವಯೋ ಅಭ್ಯುದಯ ಯೋಜನೆ ಇದು ಒಂದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆಯಾಗಿತ್ತು. ಈ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಸ್ವಯಂ ಸಂಸ್ಥೆಗಳ ಮುಖಾಂತರ ಸುಮಾರು 42 ವೃದ್ಧಾಶ್ರಮಗಳನ್ನು ಕರ್ನಾಟಕ ರಾಜ್ಯಾದ್ಯಂತ ನಡೆಸಲಾಗ್ತಾ ಇದೆ. ಈ ಒಂದು ವೃದ್ಧಾಶ್ರಮಗಳಲ್ಲಿ ಒಟ್ಟು 25 ಜನ ಇರತಕ್ಕಂಥ ಮತ್ತು 50 ಜನರು ಇರತಕ್ಕಂಥ ವೃದ್ಧಾಶ್ರಮಗಳಿಗೆ 25 ಫಲಾನುಭವಿಗಳು ಇರ್ತಕ್ಕಂಥ ವೃದ್ಧಾಶ್ರಮಗಳಿಗೆ 25 ಲಕ್ಷ ರೂಪಾಯಿಗಳು ಹಾಗೂ 50 ಫಲಾನುಭವಿಗಳು ಇರ್ತಕ್ಕಂಥ ವೃದ್ಧಾಶ್ರಮಗಳಿಗೆ 45.24 ಲಕ್ಷಗಳ ಅನುದಾನದಲ್ಲಿ ಈ ಒಂದು ವೃದ್ಧಾಶ್ರಮಗಳನ್ನು ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರ ಕೇಂದ್ರ ಸರ್ಕಾರದಿಂದ ನಡೆಸಲಾಗ್ತಾ ಇದೆ. ಅದೇ ರೀತಿಯಾಗಿ ಡಿಮೆನ್ಸಿಯಾ ಸೆಂಟರ್ಸನ್ನು ಕೂಡ ಯಾರ್ಯಾರು ಈ ಮರೆಗುಳುತನದಿಂದ ಬಳಲ್ತಾ ಇದ್ದಾರೆ ಹಿರಿಯ ನಾಗರಿಕರು, ಅವರಿಗೆ ಈ ಒಂದು ಡಿಮೆನ್ಸಿಯಾ ಸೆಂಟರ್ಗಳನ್ನು ಕೂಡ ತೆರೆದು ಕೇಂದ್ರ ಸರ್ಕಾರವು ಈ ಒಂದು ಡಿಮೆನ್ಸಿಯಾ ಸೆಂಟರ್ಗಳಿಗೆ ಪ್ರತಿಯೊಂದಕ್ಕೂ ಕೂಡ 33.20 ಲಕ್ಷಗಳನ್ನು ನೀಡಿ ಅದರ ಸದುಪಯೋಗವನ್ನು ಕೂಡ ಎಲ್ಲ ಹಿರಿಯ ನಾಗರಿಕರು ಪಡಿಬೇಕು ಅಂತೇಳಿ ಈ ಮೂಲಕ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಹಳ್ಳಿಗಳ ಒಳಭಾಗದಲ್ಲಿರ್ತಕ್ಕಂಥ ವಯೋವೃದ್ಧರಿಗೆ ಅವರ ಮನೆಯ ಬಾಗಿಲಿಗೆ ಔಷಧೋಪಚಾರಗಳನ್ನು ನೀಡುವ ಸಲುವಾಗಿ ಮೊಬೈಲ್ ಮೆಡಿಕೇರ್ ಯೂನಿಟ್ಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಅದು ಪೈಲಟ್ ಬೇಸಿಸ್ ಮೇಲೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇತ್ತು. ಅಲ್ಲೂ ಕೂಡ ಪ್ರತಿ ಕೇಂದ್ರಕ್ಕೆ 12.29 ಲಕ್ಷಗಳ ಅನುದಾನದಲ್ಲಿ ಈ ಒಂದು ಕೇಂದ್ರಗಳನ್ನು ನಡೆಸಲಾಗ್ತಾ ಇದೆ. ಅದೇ ರೀತಿ ಅಲಿಮ್ಕೋ ಸಂಸ್ಥೆಯ ಮುಖಾಂತರ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಅಡಿಯಲ್ಲಿ ನಮ್ಮ ಹಿರಿಯ ನಾಗರಿಕರುಗಳಿಗೆ ಅಗತ್ಯವಿರ್ತಕ್ಕಂಥ ಸಾಧನ ಸಲಕರಣೆಗಳಾದ ವಾಕಿಂಗ್ ಸ್ಟಿಕ್ಸ್ ಆಗಿರ್ಬೋದು, ಕ್ರಚಸ್ ಆಗಿರ್ಬೋದು, ಇಯರಿಂಗ್ ಏಡ್ಸ್ ಆಗಿರ್ಬೋದು, ಸ್ಪೆಕ್ಟಕಲ್ಸ್ ಆಗಿರ್ತಕ್ಕಂಥದ್ದು, ವೀಲ್ ಚೇರ್ಸ್ ವಿತ್ ಕಮೋಡ್ಸು, ಹೀಗೆ ಹಲವಾರು ಸಾಧನ ಸಲಕರಣೆಗಳನ್ನು ಕೇಂದ್ರ ಸರ್ಕಾರದ ಅಲಿಮ್ಕೋ ಸಂಸ್ಥೆಯ ಮುಖಾಂತರ ಈ ಒಂದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಫಲಾನುಭವಿಗಳು ಕೂಡ ಕೊಡ್ತಕ್ಕಂಥ ಕೆಲಸ ಅಲಿಮ್ಕೋ ಸಂಸ್ಥೆ ಮಾಡ್ತಾ ಇದೆ. ಅಲ್ಲಿಂದನೂ ಕೂಡ ನಮ್ಮ ಎಲ್ಲ ಹಿರಿಯ ನಾಗರಿಕರು ಇದರ ಸದುಪಯೋಗನ ಪಡಿಸ್ಕೋಬೇಕು ಅಂತ ಹೇಳಿ ಕೋರ್ತೀನಿ. ಅದೇ ರೀತಿಯಾಗಿ ಈ ನಮ್ಮ ಅಟಲ್ ವಯೋ ಅಭ್ಯುದಯ ಯೋಜನೆ ಅಂತಕ್ಕಂಥದ್ದು ಏನಿದೆ, ಇದು ಈ ಮೊದಲು ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ಸೀನಿಯರ್ ಸಿಟಿಜನ್ಸ್ ಅಂತ ಕರಿತಾ ಇದ್ವಿ. 2021 ನಂತರ ಈ ಒಂದು ಯೋಜನೆಯನ್ನ ರೀನೇಮ್ ಮಾಡಿ ಅದರಲ್ಲಿರ್ತಕ್ಕಂಥ ಕೆಲವೊಂದು ಮಾರ್ಗಸೂಚಿಗಳಿಗೆ ಬದಲಾವಣೆಯನ್ನು ತೆಗೆದುಕೊಂಡು ಅಟಲ್ ವಯೋ ಅಭ್ಯುದಯ ಯೋಜನೆ ಅಂತಂದೇಳಿ ಏಪ್ರಿಲ್ 21 ಮಾಡಲಾಗಿದೆ. ಎಲ್ಲ ನಮ್ಮ ಹಿರಿಯ ನಾಗರಿಕರಲ್ಲಿ ಈ ಒಂದು ಯೋಜನೆಗಳ ಅರಿವು ಮೂಡಬೇಕು ಮತ್ತು ಈ ಒಂದು ಯೋಜನೆಗಳ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕೇಂದ್ರ ಸರ್ಕಾರದಿಂದ ಈ ಮಹತ್ವವಾದ ಯೋಜನೆಯನ್ನ ಎಲ್ಲ ಹಿರಿಯ ನಾಗರಿಕರು ಪಡೆದುಕೊಳ್ಬೇಕು ಅಂತ ಈ ಮೂಲಕ ಕೋರ್ತೀನಿ. ಎಲ್ಲ ನಮ್ಮ ಹಿರಿಯ ನಾಗರಿಕರಲ್ಲಿ ಮನವಿ ಮಾಡೋದಂದ್ರೆ, ಏನಾದರೂ ಅವಶ್ಯಕತೆ ಇದ್ದಲ್ಲಿ, ಯಾವುದಾದ್ರೂ ಸಮಸ್ಯೆಗಳಿದ್ದಲ್ಲಿ, ಯಾವುದೇ ಆದ ಮಕ್ಕಳಿಂದ ಆಗಲಿ, ಸಂಬಂಧಿಕರಿಂದ ಆಗಲಿ, ಆಸ್ತಿಗಳ ವ್ಯಾಜ್ಯಕ್ಕೆ ಸಂಬಂಧಪಟ್ಟಿದ್ದೇ ಆಗಿರಲಿ, ಯಾವುದೇ ವಿಚಾರಗಳಲ್ಲಿ ತಮಗೇನಾದರೂ
ಅನಾನುಕೂಲತೆಗಳು ಆಗಿದ್ದ ಪಕ್ಷದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಹೆಲ್ಪ್ಲೈನ್ ಸೆಂಟರ್ ಕೂಡ ತೆರೆಯಲಾಗಿದೆ. ಆ ಒಂದು ಕೇಂದ್ರ ಸರ್ಕಾರದ ಹೆಲ್ಪ್ಲೈನ್ ನಂಬರ್ 14567 ಈ ನಂಬರ್ಗೆ 14567 ನಂಬರ್ಗೆ ಟೋಲ್ ಫ್ರೀ ನಂಬರ್ ಆಗಿದ್ದು, ಈ ನಂಬರ್ಗೆ ತಮ್ಮ ಏನೇ ಸಮಸ್ಯೆಗಳಿದ್ದನ್ನು ಕೂಡ ತಿಳಿಸಿದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನ, ಅದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಏನೇ ಮಾಹಿತಿ ಬೇಕಾದರೂ ಕೂಡ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ನೈಟಿಂಗೇಲ್ ಸಂಸ್ಥೆ ಈಗ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದೆ. ಆ ಸಂಸ್ಥೆಯ ಮುಖಾಂತರ ಅಲ್ಲಿರ್ತಕ್ಕಂಥ ಎಕ್ಸ್ಪರ್ಟ್ಸು ನಿಮಗೆ ಏನೆಲ್ಲ ಸಲಹೆ ಸೂಚನೆ ಬೇಕು ಎಲ್ಲವನ್ನೂ ಕೂಡ ಮಾರ್ಗದರ್ಶನವನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಕೇಳುಗರೆ, ಹಿರಿಯರು ನಮ್ಮ ಸಮಾಜದ ಅವಿಭಾಜ್ಯ ಅಂಗ. ಅವರು ಅನುಭವ ಮತ್ತು ಬುದ್ಧಿವಂತಿಕೆಯ ಆಗರ. ಆದಾಗ್ಯೂ ಅನೇಕ ಬಾರಿ ಅವರು ದೈಹಿಕ, ಮಾನಸಿಕ ಮತ್ತು ಆರ್ಥಿಕ ನಿಂದನೆಗೆ ಬಲಿಯಾಗುತ್ತಾರೆ. ಅವರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಅವರಿಗೆ ಸುರಕ್ಷಿತ ಮತ್ತು ಗೌರವಾನ್ವಿತ ಜೀವನವನ್ನು ಒದಗಿಸುವ ಜವಾಬ್ದಾರಿ ನಮ್ಮದಾಗಿರುತ್ತದೆ. ನಾವು ಜಾಗೃತರಾಗಿದ್ದರೆ ಅವರು ಹಿಂಜರಿಕೆಯ ಅಥವಾ ಭಯವಿಲ್ಲದೆ ಮತ್ತು ಅವರಿಗೆ ಅರ್ಹವಾದ ಘನತೆಯಿಂದ ಬದುಕುವುದನ್ನು ನಾವು ಖಚಿತಪಡಿಸಿಕೊಳ್ಳಬಹುದು. ಸರಿ, ನೀವು ಅಥವಾ ನಿಮ್ಮ ಸುತ್ತಮುತ್ತಲಿನ ಯಾರಾದರೂ ಅಂತಹ ಪರಿಸ್ಥಿತಿಯನ್ನು ಎದುರಿಸುತ್ತಿರುವ ಹಿರಿಯರನ್ನು ನೋಡಿದರೆ ನೀವು ಸಹಾಯ ಮಾಡಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. 14567 ಮೀಸಲಾದ ಹಿರಿಯ ಸಹಾಯವಾಣಿಯಂತಹ ಸ್ಥಳೀಯ ಸಹಾಯವಾಣಿಗಳನ್ನು ನೀವು ಸಂಪರ್ಕಿಸಬಹುದು. ನೆನಪಿಡಿ, ಸಹಾಯಕ್ಕಾಗಿ ಕೇಳುವುದು ಎಂದಿಗೂ ತಪ್ಪಲ್ಲ. ನೀವು ಹಿರಿಯರ ವಿರುದ್ಧ ನಿಂದನೆಯನ್ನು ಕಂಡರೆ ಮೌನವಾಗಿರಬೇಡಿ, ಏಕೆಂದರೆ ವೃದ್ಧಾಪ್ಯವು ಜೀವನದ ಪುಸ್ತಕದ ಅಂತಿಮ ಅಧ್ಯಾಯವಾಗಿದೆ ಮತ್ತು ನಾವೆಲ್ಲರೂ ಅದನ್ನು ಎಂದಾದರೂ ಓದಬೇಕಾಗುತ್ತದೆ. ಅಜ್ಜ, ಅರಿವನ್ನು ಅನೇಕ ರೀತಿಯಲ್ಲಿ ಹರಡಬಹುದು. ಹೇಗೆ ಲಕ್ಷ್ಮೀಪುಟ್ಟ? ಸಮುದಾಯದ ಕಾರ್ಯಕ್ರಮಗಳನ್ನು ಆಯೋಜಿಸಿ ಹಿರಿಯರ ನಿಂದನೆಯನ್ನು ತಡೆಯಲು ನಿಮ್ಮ ಸ್ಥಳೀಯ ಸಂಸ್ಥೆಗಳು ಮತ್ತು ಸಮುದಾಯಗಳೊಂದಿಗೆ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಮುಖ್ಯ. ಪಂಚಾಯತ್ ಮಟ್ಟದಲ್ಲಿ ಹಿರಿಯರಿಗೆ ಅವರ ಹಕ್ಕುಗಳ ಬಗ್ಗೆ ಶಿಕ್ಷಣ ನೀಡಿ ಶಾಲಾ ಕಾಲೇಜುಗಳಲ್ಲಿ ಹಿರಿಯರ ನಿಂದನೆಯನ್ನು ತಡೆಗಟ್ಟಲು ಜಾಗೃತಿ ಅಭಿಯಾನಗಳನ್ನು ಸಹ ನಡೆಸಬಹುದು. ಇತ್ತೀಚಿನ ದಿನಗಳಲ್ಲಿ ಇದು ಸಾಮಾಜಿಕ ಮಾಧ್ಯಮಗಳ ಯುಗ. ಮಾಹಿತಿಯು 1 ಸೆಕೆಂಡಿನಲ್ಲಿ ಅಲ್ಲಿಂದ ಇಲ್ಲಿಗೆ ಚಲಿಸುತ್ತದೆ ಅಲ್ವೇ? ಸಂಪೂರ್ಣವಾಗಿ ಸರಿ ಅಜ್ಜ, ನೀವು ಹೈಟೆಕ್ ಆಗ್ತಾ ಇದ್ದೀರಿ. ನಿಮ್ಮ ಸುತ್ತಮುತ್ತಲಿನ ಹಿರಿಯರಿಗೆ ಯಾವುದೇ ರೀತಿಯ ನಿಂದನೆಗಳು ನಡೆಯುವುದನ್ನ ನೀವು ನೋಡಿದ್ರೆ ನೀವು ಸಂಬಂಧಿತ ಕಚೇರಿಯನ್ನ ಸಂಪರ್ಕಿಸಬಹುದು. ನೀವು 14567 ಈ ಉಚಿತವಾದ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಅಥವಾ ನೀವು #ಎಲ್ಡರ್ ಅಬ್ಯೂಸ್ ಅವೇರ್ನೆಸ್ ಜೊತೆಗೆ ಟ್ವಿಟರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ನಂಥ ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನು ಬಳಸಬಹುದು. ಜವಾಬ್ದಾರಿಯುತ ವ್ಯಕ್ತಿಯಿಂದ ನೀವು ಮಾಹಿತಿಯನ್ನ ಪಡೆಯಬಹುದು. ಆತ್ಮೀಯ ಕೇಳುಗರೆ, ಈಗ ನೀವು ನಮ್ಮ ಹಿರಿಯ ನಾಗರಿಕರು ನಮ್ಮ ಹೆಮ್ಮೆ ಕಾರ್ಯಕ್ರಮವನ್ನು ಕೇಳಿದ್ರಿ. ಜೀವನ ಪೂರ್ತಿ ನಮಗಾಗಿ ವ್ಯಯಿಸಿದವರು, ಮಕ್ಕಳಿಗೆ ಬೇಕಾಗಿದ್ದನ್ನ ನೀಡ್ತಾ ಬಂದವರು. ಈಗ ವೃದ್ಧಾಪ್ಯದಲ್ಲಿ ಅವರ ಮಾತನ್ನ ಕೇಳುವವರು ಯಾರು? ಅವರ ಕಷ್ಟಗಳಿಗೆ ಸ್ಪಂದಿಸುವವರು ಯಾರು? ಈಗ ಅವರ ಮಾತನ್ನ ಕೇಳೋದಕ್ಕೆ ನಮಗೆ ಸಮಯನೂ ಇಲ್ಲ, ಅವರ ಕೆಲಸಗಳನ್ನು ಮಾಡೋದಕ್ಕೆ ಪುರ್ಸೊತ್ತು ಇಲ್ಲ. ಈ ರೀತಿ ಅನೇಕ ವೃದ್ಧಾಪ್ಯ ತೊಂದರೆಗಳನ್ನು ಅನುಭವಿಸುತ್ತಿರುವ ಹಿರಿಯ ನಾಗರಿಕರ ಧ್ವನಿಯನ್ನ ಕೇಳುವವರು ಯಾರು? ನಾವು ಕೇಳುತ್ತೇವೆ. ನಾವು ಎಲ್ಡರ್ ಲೈನ್. ನಾವು ಒಂದು ಉಚಿತ ಸಹಾಯವಾಣಿ 14567 ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಹಿರಿಯ ನಾಗರಿಕರ ಮಾತನ್ನು ನಾನು ಕೇಳುತ್ತೇನೆ. ಹೌದು, ಎಲ್ಡರ್ ಲೈನ್ ಸಹಾಯವಾಣಿಯ ಮೂಲಕ ಹಿರಿಯ ನಾಗರಿಕರ ಕಷ್ಟವನ್ನು ವಿನಮ್ರವಾಗಿ ಕೇಳುತ್ತೇವೆ. ಎಲ್ಲ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಹೀಗೆ ಇನ್ನೂ ಅನೇಕ ರೀತಿಯ ಸೇವೆಗಳನ್ನು ನಾವು ಅವರಿಗೆ ತಲುಪಿಸುತ್ತೇವೆ. ಎಲ್ಡರ್ ಲೈನ್ ಸಹಾಯವಾಣಿಯು ಹಿರಿಯ ನಾಗರಿಕರ ಕಷ್ಟಗಳಿಗೆ ಸ್ಪಂದಿಸುತ್ತದೆ. ಸಹಾಯವಾಣಿಯು ಹಿರಿಯ ನಾಗರಿಕರ ಬಳಿಗೆ ತೆರಳಿ ಅವರ ಕಷ್ಟಗಳಿಗೆ ಪರಿಹಾರವನ್ನು ನೀಡುತ್ತದೆ. ಹಿರಿಯ ನಾಗರಿಕರ ಕಷ್ಟಗಳನ್ನು ಕೇಳಲು 14567 ಉಚಿತ ಸಹಾಯವಾಣಿ ಸಂಖ್ಯೆಗೆ ಇಂದೇ ಕರೆ ಮಾಡಿ. ಎಲ್ಡರ್ ಲೈನ್ ಸಹಾಯವಾಣಿಯು ಹಿರಿಯ ನಾಗರಿಕರ ಕಷ್ಟಗಳಿಗೆ ಸ್ಪಂದಿಸುತ್ತದೆ. 14567
ಉಚಿತ ಸಹಾಯವಾಣಿ ಸಂಖ್ಯೆಗೆ ಹಿಂದೆ ಕರೆ ಮಾಡುವ ಮೂಲಕ ಹಿರಿಯರು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಿ. ನಿಮ್ಮ ಮೊಬೈಲ್ನಲ್ಲಿ 1456 ನಂಬರ್ ಅನ್ನ ಸೇವ್ ಮಾಡಿ. ಅಗತ್ಯವಿದ್ದಾಗ ಕರೆ ಮಾಡಿ ಮಾತನಾಡಿ. ಈ ಕಾರ್ಯಕ್ರಮವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ನಿಂದ ಜನಹಿತಕ್ಕಾಗಿ ಜಾರಿ. ಅಜ್ಜ, ಇಂದು ನನ್ನ ಸ್ನೇಹಿತ ನನಗೆ ಹಿರಿಯರ ನಿಂದನೆ ಘಟನೆ ಬಗ್ಗೆ ಹೇಳಿದಾಗ ನಾನು ಅಂತರ್ಜಾಲದಲ್ಲಿ ಹಿರಿಯರ ನಿಂದನೆ ಬಗ್ಗೆ ಹುಡುಕಲು ಪ್ರಾರಂಭಿಸಿದೆ ಮತ್ತು ಅದು ಸಂಭವಿಸಿದೆಯೇ ಎಂದು ನಾನು ಯೋಚಿಸುತ್ತಿದ್ದೇನೆ. ಹೌದು ಲಕ್ಷ್ಮಿ, ಇದು ನಿಜ. ಅನೇಕ ಹಿರಿಯರು ತಮ್ಮ ಕುಟುಂಬಗಳಲ್ಲಿ ಅಥವಾ ಅವರ ಆರೈಕೆದಾರರಿಂದ ನಿಂದನೆಗೆ ಬಲಿಯಾಗುತ್ತಾರೆ. ಅದರ ಬಗ್ಗೆ ಯಾರಿಗೂ ಹೇಳಲಾಗದೆ ಮೌನವಾಗಿ ತಮ್ಮದೇ ಲೋಕದಲ್ಲಿ ಕಳೆದು ಹೋಗುತ್ತಾರೆ. ಜೀವನವು ಅವರಿಗೆ ಹೊರೆಯಂತೆ ಪ್ರಾರಂಭವಾಗುತ್ತದೆ. ಅಜ್ಜ, ಇದು ಕೇವಲ ದೈಹಿಕ ಹಿಂಸೆಯೇ? ಇಲ್ಲ ಲಕ್ಷ್ಮಿ, ಇದು ಮಾನಸಿಕ, ಭಾವನಾತ್ಮಕ ಮತ್ತು ಆರ್ಥಿಕ ದುರುಪಯೋಗದ ರೂಪದಲ್ಲಿಯೂ ಇರಬಹುದು. ಅಂದರೆ ದೈಹಿಕವಾಗಿ ಒಡೆಯುವುದಲ್ಲದೆ ಅವರನ್ನು ಹಿಂಸಿಸಲಾಗುತ್ತದೆ, ಬ್ಲ್ಯಾಕ್ ಮೇಲ್ ಮಾಡಲಾಗುತ್ತದೆ ಮತ್ತು ಅವರ ಹಣವನ್ನೂ ಸಹ ವಂಚನೆಯ ಮೂಲಕ ತೆಗೆದುಕೊಳ್ಳಲಾಗುತ್ತದೆ. ಈಗ ಈ ಕಾರ್ಯಕ್ರಮದಲ್ಲಿ ರೇಡಿಯೋ ನಾಟಕ ಪ್ರಾರಂಭವಾಗಲಿದೆ. ನಮಸ್ತೆ ಅಜ್ಜ. ಏನು ಅಜ್ಜ ಮೊಮ್ಮಗಳ ನಡುವೆ ಚರ್ಚೆ ನಡೀತಾ ಇದೆ? ಓ ಅನಿಲ್, ಹೇಗಿದ್ದೀರಾ? ಬನ್ನಿ ಕುಳಿತುಕೊಳ್ಳಿ. ಇಂದು ನಾವು ಸುನೀತಾ ಶಾಲೆಯಲ್ಲಿ ಹಿರಿಯರ ಮೇಲಿನ ದೌರ್ಜನ್ಯದ ಬಗ್ಗೆ ಚರ್ಚಿಸುತ್ತಿದ್ದೆವು. ಇದು ತುಂಬಾ ಗಂಭೀರವಾದ ವಿಚಾರ ಅಜ್ಜ. ನಮ್ಮ ನೆರೆಹೊರೆಯಲ್ಲಿ ಯಾವಾಗಲೂ ದುಃಖಿತರಾಗಿರುವ ಒಬ್ಬ ಹಿರಿಯ ಮಹಿಳೆಯನ್ನ ನಾನು ನೋಡಿದ್ದೇನೆ. ಅನಿಲ್ ಅಂಕಲ್, ನಾವು ಅವಳಿಗೆ ಸಹಾಯ ಮಾಡಬಹುದಲ್ಲ? ನಾವು ಅವಳಿಗೆ ಸಹಾಯ ಮಾಡಬೇಕೆಂದು ನಾನು ಭಾವಿಸುತ್ತೇನೆ. ಆಕೆಯ ಮೇಲೆ ದೌರ್ಜನ್ಯ ನಡೆದರೆ ಆಕೆಯ ಸುರಕ್ಷತೆಯನ್ನು ನಾವು ಖಚಿತಪಡಿಸಿಕೊಳ್ಳಬೇಕು. ಅದು ಚೆನ್ನಾಗಿದೆ ಅಜ್ಜ. ನಾಳೆ ಅವಳ ಮನೆಗೆ ಹೋಗೋಣ ಮತ್ತು ಅವಳಿಗೆ ಏನು ತೊಂದರೆಯಾಗಿದೆ ಎಂದು ಕೇಳೋಣ. ಬಹುಶಃ ನಾವು ಅವಳಿಗೆ ಸಹಾಯ ಮಾಡಬಹುದು. ನಮಸ್ತೆ ವಿಮಲಾ ಅವರೇ, ಎಲ್ಲವೂ ಸರಿಯಾಗಿದೆಯೇ? ನೀವು ಕೊಂಚ ವಿಚಲಿತರಾಗಿದ್ದೀರಿ ಅನ್ನಿಸ್ತಿದೆ. ಸದಾ ಯೋಚನೆಯಲ್ಲಿ ಮುಳುಗಿರುತ್ತೀರಿ ಎಂದು ಅನಿಲ್ ಹೇಳುತ್ತಿದ್ದ. ಎಲ್ಲವೂ ಸರಿಯಾಗಿದೆಯೇ? ನಮಸ್ತೆ, ನಾನು ಚೆನ್ನಾಗಿದ್ದೇನೆ. ಆದರೆ ನಾನು ಒಬ್ಬಂಟಿಯಾಗಿರಲು ಬಯಸುತ್ತೇನೆ. ವಿಮಲಾ ಅವರೇ, ದಯವಿಟ್ಟು ನಮಗೆ ಹೇಳಲು ಹಿಂಜರಿಬೇಡಿ. ನಿಮಗೆ ಏನಾದರೂ ಅಗತ್ಯವಿದ್ದರೆ ನಾವು ಸಹಾಯ ಮಾಡಬಹುದು. ನಿಮ್ಮ ಕಾಳಜಿಗೆ ಧನ್ಯವಾದಗಳು. ಆದರೆ ನನ್ನ ಕುಟುಂಬವು ನನ್ನಿಂದ ದೂರವಿರುವುದರಿಂದ ನನಗೆ ಆಗಾಗ್ಗೆ ಈ ರೀತಿ ಅನಿಸುತ್ತದೆ. ಅದಕ್ಕಾಗಿಯೇ ನಾನು ಕೆಲವೊಮ್ಮೆ ಸ್ವಲ್ಪ ಅಸಮಾಧಾನಗೊಳ್ಳುತ್ತೇನೆ. ವಿಮಲಾ, ಈ ವಯಸ್ಸಲ್ಲಿ ನೀವು ಒಬ್ಬಂಟಿಯಾಗಿರುವುದಕ್ಕೆ ತುಂಬ ಬೇಸರವಾಗಿದೆ. ಆದರೆ ಚಿಂತಿಸಬೇಡಿ, ನಾವೆಲ್ಲರೂ ನಿಮಗಾಗಿದ್ದೇವೆ. ಹೌದು ವಿಮಲಾ ಅವರೇ, ನಾವೆಲ್ಲರೂ ನಿಮಗಾಗಿ ಇದ್ದೇವೆ. ಇದಲ್ಲದೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ನಿಮ್ಮಂತಹ ಹಿರಿಯರಿಗೆ ವಿವಿಧ ರೀತಿಯ ಸಹಾಯವನ್ನು ಒದಗಿಸುತ್ತದೆ. ಆದ್ದರಿಂದ ನೀವು ಯಾವುದೇ ತೊಂದರೆಯನ್ನು ಎದುರಿಸಿದರೆ ನೀವು ಹಿರಿಯರ ಸಹಾಯವಾಣಿ ಸಂಖ್ಯೆ 1456 ಉಚಿತವಾಗಿ ಕರೆ ಮಾಡಬಹುದು. ಯಾವ ನಂಬರ್ ಹೇಳಿದೆಯಾ ಲಕ್ಷ್ಮಿ? ದಯವಿಟ್ಟು ಬರೆದುಕೊಡು. ಹಾಗಾದರೆ ಇನ್ನು ಮುಂದೆ ನೀವು ಚಿಂತಿಸಬೇಡಿ ವಿಮಲಾ. ನಿಮಗೆ ಏನೂ ತೊಂದರೆ ಆಗದಿರಲಿ. ನಾವು ಮತ್ತು ಸರ್ಕಾರ ನಿಮ್ಮೊಂದಿಗಿದ್ದೇವೆ. ಮೊದಲು ನೀವು ಒಬ್ಬಂಟಿ ಅಲ್ಲ ಅಂತ ಅರ್ಥ ಮಾಡಿಕೊಳ್ಳಿ. ನೀವು ಯಾವುದೇ ರೀತಿಯ ನಿಂದನೆಯನ್ನು ಎದುರಿಸ್ತಿದ್ರೆ ಸಹಾಯವನ್ನು ಪಡೆಯೋದು ಮುಖ್ಯವಾಗಿದೆ. ನಿಮ್ಮ ಮಾತು ಕೇಳಿ ನನಗೆ ಹಿತವೆನಿಸುತ್ತದೆ. ನಾನು ಏನು ಮಾಡಬೇಕೆಂದು ಯೋಚಿಸಬೇಕು. ಸರಿ ವಿಮಲಾ ಅವರೇ, ನೀವು ಹುಷಾರಾಗಿರಿ ಮತ್ತು ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ನಮಗೆ ತಿಳಿಸಿ. ಸರಿ ಅಣ್ಣ. ಅನಿಲ್, ನಾವೆಲ್ಲರೂ ಈ ವಿಷಯದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಯತ್ನಿಸಬೇಕು. ಏಕೆಂದರೆ ವಿಮಲಾ ಅವರಂತೆ ಹಲವಾರು ರೀತಿಯ ತೊಂದರೆಗಳನ್ನು ಎದುರಿಸುತ್ತಿರುವವರು ಅನೇಕ ಹಿರಿಯರಿದ್ದಾರೆ. ಖಂಡಿತ ನೀವು ಹೇಳಿದ್ದು ಸರಿ ಇದೆ ದಾದಾಜಿ. ಸರಿ ಲಕ್ಷ್ಮಿ, ಶಾಲೆಯಲ್ಲಿ ಇದರ ಬಗ್ಗೆ ಪ್ರಾಜೆಕ್ಟ್ ಮಾಡಬಹುದೇ? ಖಂಡಿತ ಅಜ್ಜ, ನೀವು ಒಂದು ಉತ್ತಮ ಉಪಾಯವನ್ನು ನೀಡಿದ್ದೀರಿ. ನಾನು ನಾಳೆ ನನ್ನ ಶಿಕ್ಷಕರೊಂದಿಗೆ ಮಾತನಾಡುತ್ತೇನೆ ಮತ್ತು ನನ್ನ ಸ್ನೇಹಿತರಿಗೂ ಹೇಳುತ್ತೇನೆ. ನೆನಪಿರಲಿ, ಹಿರಿಯರನ್ನು ಗೌರವಿಸುವುದು ನಮ್ಮ ಜವಾಬ್ದಾರಿ. ಒಟ್ಟಾಗಿ ನಾವು ಬದಲಾವಣೆಯನ್ನು ತರಬಹುದು. ಈ ರೇಡಿಯೋ ನಾಟಕದ ಮಾಹಿತಿಯನ್ನು
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತೀರಿ ಎಂದು ನಾವು ಭಾವಿಸುತ್ತೇವೆ. ನಾವು ಒಗ್ಗೂಡಿ ನಮ್ಮ ಹಿರಿಯರನ್ನ ಗೌರವಿಸೋಣ ಮತ್ತು ಅವರ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳೋಣ. ಹುಣಸೂರಲ್ಲಿರುವಂತಹ ಎಲ್ಲಾ ಆಸ್ಪತ್ರೆಗಳಿಗೂ ಭೇಟಿ ನೀಡಿ ಯಾವ್ದು ಆದಷ್ಟು ಚಿಕಿತ್ಸೆ ಹೋಗಿವ್ನಿ. ಬೀರಪಟ್ಟಣ ಆಸ್ಪತ್ರೆ, ಹುಣಸೂರು ಆಸ್ಪತ್ರೆ, ಪ್ರತಿಯೊಂದಕ್ಕೂ ಹೋಗಿವ್ನಿ. ಯಾವ ಆಸ್ಪತ್ರೆನೂ ವಾಸಿಯಾಗಿಲ್ಲ ನನಗೆ. ಅಂದ್ರೆ ಎಲ್ಲಾ ಆಸ್ಪತ್ರೆಗಳಿಗೂ ಭೇಟಿಯನ್ನ ನೀಡಿ ನಿಮ್ಮ ಕಾಯಿಲೆ ವಾಸಿ ಆಗದಿರೋ ಒಂದು ಹಂತಕ್ಕೆ ಬಂದಿದೆ ಅಂತ ಈ ಮೂಲಕ ಹೇಳ್ತಿದ್ರ. ಈಗ ವೃದ್ಧಾಪ್ಯ ವೇತನ ಬರ್ತಾ ಇದೆಯಮ್ಮ ನಿಮ್ಗೆ? ಎಷ್ಟು ಬರ್ತಾ ಇದೆ ಅಮ್ಮ? ಬರ್ತಾ ಇಲ್ಲವ. ಅದಕ್ಕೆ 1,200 ರೂಪಾಯಿ ಮಾಡ್ಕೊಡಿ ಅಂತ ಕೇಳಿದೆ. ಯಾರು ಮಾಡ್ಕೊಡಿಕಿಲ್ಲ. ಅದೇ ಅಷ್ಟು ಬಂದ್ರೆ ಯಾವ ಮೂಲೆವ ನನ್ ಮಾತ್ರೆನೇ ತಗೊಳ್ಳೋಣ. 15 ಮಾತ್ರೆಗೆ 300 ರೂಪಾಯಿ. 15 ಮಾತ್ರೆ ತಗೊಂಡ್ರೆ 300 ರೂಪಾಯಿ. 15 ದಿವಸನೂ ಬರೀಕಿಲ್ಲ. 2 ಟೈಮ್ ಕುಡ್ಕೊಂಡ್ರೆ ಎಷ್ಟು ದಿವಸ ಬಂದ್ಬಿಟ್ಟವ. ಹಂಗಾಗತ್ತೆ ಕಣ ನನ್ನ ಪರಿಸ್ಥಿತಿ. ಜೀವನ ಹೆಂಗ್ ಕಳಿಯೋದವ. ಸದ್ಯ ಮಗ ನೋಡಿದ್ರೆ ಕುಂಟ. ಇವು ನಾವು ಅವ್ರನ್ನ ಮಕ್ಕಳು ಸಾಕನೆ ನಮಗೆ ಆಸ್ಪತ್ರೆ ತೋರ್ಸು ಅಂದ್ರೆ ಎಷ್ಟು ತೋರ್ಸಾರವ ಅವ್ರಿಗೆ. ಹೋಗಕ್ಕ ಅಯ್ಯೋ ಯಾವಾಗಾದ್ರೂ ಸಾಯೋದು ಅತ್ತಗೆ ಇದ್ದೇನು ಇಲ್ದೋದ್ರೆ ಏನು ಅಂತಾರೆ. ಮಾಡ್ಬೇಕಾದ್ದು ಧರ್ಮ ಅವ್ರದ್ದು. ಅವರು ನಮ್ಮನ್ನೇ ಸೌಕರ್ಯ ನೋಡಕ್ಕಂದ್ರೆ ಅವ್ರು ನಮಗೆ ಹೆಂಗ್ ಮಾಡೋರು. ಮುಂದೆ ನಾಳಿಕೆ ಜೀವನ ಹೆಂಗ್ ಕಳಿಯೋದು. ಹೆಂಗೋ ಹೊತ್ತಾಗ ಹೋಗವ. ಹೆಂಗೋ ಕೊಟ್ಟಿದ್ದಿ ಊಟ ಮಾಡ್ಕೊಂಡು ಬರೋಗು. ಸಾಯಂಕಾಲ ಊಟ ಮಾಡೋಕ್ಕಾಯ್ತದೆ. ಇನ್ನೇನು ಮಾಡಿಯವ. ನೀನು ಒಬ್ಳು ತರೋದ್ರಲ್ಲಿ ನಾವೆಲ್ಲ ತಿನ್ನೋದು. ಅವ್ರಿಗೂ ಬೇಜಾರಾಯ್ತದೆ. ಅವ್ರಿಗೂ ದುಡ್ಡು ಇರಕ್ಕಿಲ್ಲ. ನಾನು ತೋರಿಸು ಅಂದ್ರೆ ಏನು ತೋರಿಸೋರು. ನಾನು ಎಲ್ಲ ಅಡಿಕೆ ಹಾಕಬೇಕು. ನಮ್ಮ ಮನೇಲಿ ಕುಂತ್ಕೊಂಡು ಬೇಜಾರಾಯ್ತದೆ. ಎಲ್ಲ ಅಡಿಕೆನೇ ಹಾಕತ್ತೀನಿ. ಅದಕ್ಕೆ ಒಂದು 100 ರೂಪಾಯಿನೇ ಕಳಿಯಾಕ್ತೀನಿ. ನನ್ನ ಮಾತ್ರೆಗೇನು, ನನ್ನ ಜೀವನಕ್ಕೇನು ಭಾಳ ಕಷ್ಟ. ಈಗ ಮನೆಯಲ್ಲಿ ಅಂದ್ರೆ ಬೆಳಗಿನ ಸಂಜೆವರೆಗೂ ಒಬ್ಬರೇ ಇರ್ತೀನಿ ಅಂತ ಹೇಳಿದ್ರಿ. ಹೇಗೆ ಅನ್ಸುತ್ತೆ ಒಬ್ಬರೇ ಇದ್ದಾಗ ಎಲ್ಲ ಮಾಡ್ತೀರಾ? ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ? ಹೇಗೆ ನಿಮ್ಮ ಜೀವನ? ಬೆಳಗ್ಗೆ 6 ಗಂಟೆಗೆ ಹೇಳ್ತೀನಿ. ಹೊಸ ನೀರು ಹಾಕ್ತೀನಿ. ಇಟ್ಟು ಬಗಲ್ ಕಸ ಗುಡಿಸ್ತೀನಿ. ಈಗ ಸಗಣಿ ಇಡ್ತೀನಿ. ಇಟ್ಬಿಟ್ಟು ಶೀತ ಜುಮ್ಮುಳಿಲಿ ಅಂತ ಅಲ್ಗಣ್ ತಿರುಗುತ್ತೀನಿ. ಟೀ ಕೊಡ್ತಾರೆ. ಒಂದು ಗಳಸ ಕುಡ್ಕೊತೀನಿ. ಕೂತೀನಿ. ಅಡುಗೆ ಐತ್ಲೆ ಪಟ್ಟಿ ಕೊಡ್ತಾರೆ. ಅಷ್ಟು ಅನ್ನ ಇಟ್ಟು ಮಾಡ್ದದ ಉಣ್ಕೊಂಡು ಕೂತೀನಿ. ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಈಗ ಒಂದು ಗಳಿಗೆ ಕೂತ್ಕೊತಿದ್ದಿಲ್ಲ ನಾನು. ಆ ಸೌದಿಗೆರು ಓಡೋಗೋದು, ಹೊಲ್ಕೆರು ಓಡೋಗೋದು, ಸೊಪ್ಪಿನರು ತರೋದು, ಸೋದನ್ಯರು ತರೋದು ಹಂಗೆ ಮಾಡ್ತಿದ್ದಿ. ಈಗ 2-3 ವರ್ಷದಿಂದ ಎತ್ತಗೂ ಹೋಗಲ್ಲ. ಆಗಲ್ಲ. ನಡಾಗಲ್ಲ, ತೊಡ ಆಗಲ್ಲ, ನಡೆಯೋಕ್ಕಾಗಲ್ಲ, ದುಮ್ಮು ಹಂಗವನಿ. ಹೇಗೆ ಅನ್ನಿಸ್ತಾ ಇದೆ ತಾತ ನಿವೃತ್ತಿ ಜೀವನದ ಅನುಭವ? ಯಾವ ರೀತಿ ಕಷ್ಟ ಅನಿಸ್ತಿದ್ಯಾ? ನಿವೃತ್ತಿ ಆದ್ಮೇಲೆ ಬರ್ಬೇಕಾದ ಏನು ಸಿಕ್ಕಿಲ್ಲ. ಯಾಕೆಲ್ಲ ಹಾಳು ಮಾಡ್ಬಿಟ್ಟಲ್ಲ ಒಬ್ಳು. ಹಾಳು ಮಾಡಿದ್ಮೇಲೆ ನಾನು ಸ್ವಂತ ತಂದೆ ಕರೀಸಿ ಎಲ್ಲ ಮಾಡ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ನೀನು ದೇಶ ಮಾಡ್ಕೊಂಡು ಉಳಿಸ್ಕೊಳಕ್ಕಾಗಲಿಲ್ಲಲ್ಲಪ್ಪ ನಿನ್ ಕೈ. ಏನು ಮಾಡಕ್ಕಾಗ್ತಿ. ನಿಮ್ಮ ತಂದೆ ತಾಯಿ ಇಲ್ಲ ತೀರೋರು. ನಾವು 5 ಜನ 4 ಜನ ತೀರೋರು. ಎಲ್ಲ ಆಲ್ರೌಂಡ್ ಔಟ್. ನಾವು ಒಬ್ಬನೇ ಉಳಿದ್ರೆ ನಾವು ಹಿರಿಯಮ್ಮ. ಒಂದೊಂದು ಅಡಿತಾನೆ ಹೋಯ್ತು ಹೇಳೋದು ಜೀವನ ಮಾಡವು ಅಷ್ಟೇ. ಅಷ್ಟು ಬಿಟ್ಟಿದ್ದೀನಿ. ಅಂದ್ರೆ ನಿವೃತ್ತಿ ಜೀವನದ ಜೊತೆಗೆ ನಮ್ಮ ವೈವಾಹಿಕ ಜೀವನನು ತುಂಬಾ ಕಷ್ಟಕರವಾಗಿದೆ ಅಂತ ಕಷ್ಟಕರವಾಗಿ ಕಳೆದಿದ್ದು. ಇವತ್ತು ಕಷ್ಟ ಇದ್ರು. ಇವತ್ತು ಕಷ್ಟ ಇತ್ತು. ಕಳೆದಿಲ್ಲ ಇನ್ನು. ಆ ವೈವಾಹಿಕ ಜೀವನದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನನಗೆ ವೈಜ್ಞಾನಿಕ ದೃಷ್ಟಿಕೋನದಿಂದ ವೃದ್ಧಾಪ್ಯವು ಅನಿವಾರ್ಯ ದೈಹಿಕ ಸ್ಥಿತಿಯಾಗಿದೆ. ಈ ನಿಟ್ಟಿನಲ್ಲಿ ಯುವಕರು ತಾವೂ ಕೂಡ ಈ ಕಾಲಚಕ್ರದ ಮೂಲಕ ಸಾಗಬೇಕಾಗುತ್ತದೆ ಎಂಬುದನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯುವ ಪೀಳಿಗೆಗೆ ಸಾಮಾಜಿಕ ವ್ಯವಸ್ಥೆ ಕಾಪಾಡುವುದು ದೊಡ್ಡ ಸವಾಲಾಗಿದೆ. ಯುವಕರು ಹಿರಿಯರ ಸೇವೆ ಮಾಡುವ ಮೌಲ್ಯಗಳನ್ನು ಉಳಿಸಿಕೊಳ್ಳಬೇಕು. ಹಿರಿಯರು ಹೊರೆಯಲ್ಲ ಎಂಬುದನ್ನು ಮುಂದಿನ ಪೀಳಿಗೆಗೂ ಹೇಳಬೇಕಿದೆ. ಗೌರವ ಮತ್ತು ಸೇವೆ ಅವರ ಹಕ್ಕುಗಳು ಮತ್ತು ಅವರು ಅವುಗಳಿಂದ ವಂಚಿತರಾಗಲು ಸಾಧ್ಯವಿಲ್ಲ. ಹಿರಿಯರಿಗೆ ಅಗೌರವ ತೋರುವುದು ಅಪರಾಧ ಎಂಬುದನ್ನು ಹೊಸ ಪೀಳಿಗೆಗೂ ತಿಳಿಸಬೇಕು. ನಮ್ಮ ಹಿರಿಯರಿಗೆ ನಮ್ಮ ಗೌರವ.
ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ಇದು ನಮ್ಮ ಹಿರಿಯರ ವಿಶೇಷ ಕಾರ್ಯಕ್ರಮದ ಇಂದಿನ ಸಂಚಿಕೆ. ನಮ್ಮ ಹಿರಿಯರು ನಮ್ಮ ಹೆಮ್ಮೆ. ಇದು ನಮ್ಮ ಹಿರಿಯರ ವಿಶೇಷ ಕಾರ್ಯಕ್ರಮದ ಇಂದಿನ ಸಂಚಿಕೆ. ನಮ್ಮ ಹಿರಿಯರು ನಮ್ಮ ಹೆಮ್ಮೆ. ಈ ಕಾರ್ಯಕ್ರಮವನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದೊಂದಿಗೆ ಪ್ರಸಾರ ಮಾಡಲಾಗುತ್ತಿದೆ. ಈ ಕಾರ್ಯಕ್ರಮದ ಕುರಿತು ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ನೀವು ನಮ್ಮ ಸ್ಟುಡಿಯೋಗೆ ಭೇಟಿ ನೀಡಬಹುದು. ನಿಮ್ಮ ಪ್ರತಿಕ್ರಿಯೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನ ಮುಗಿಸುತ್ತಿದ್ದೇವೆ. ನಮಸ್ಕಾರ. ಅಟಲ್ ವಯೋ ಅಭ್ಯುದಯ ಯೋಜನೆ, ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ವೃದ್ಧ ಪಾಲಕರನ್ನು ಕಾಳಜಿ ವಹಿಸೋಣ. ಅವರ ನೆಮ್ಮದಿ ಮತ್ತು ಪ್ರೀತಿಯಿಂದ ಸಂಧ್ಯಾ ಜೀವನ ಕಳೆಯಲು ಅವಕಾಶ ಕಲ್ಪಿಸೋಣ. ಹಿರಿಯ ನಾಗರಿಕರಿಗೆ ಇರುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿಸೋಣ. ಹಿರಿಯರ ಜೀವನವನ್ನು ಸುಲಭಗೊಳಿಸೋಣ. ಇದು ಜನಧ್ವನಿ ಪ್ರಸ್ತುತಪಡಿಸುತ್ತಿರುವ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಮೂಲಕ ಜಾರಿಗೊಳಿಸಲಾಗಿದೆ.